ನನ್ನ ಹೆಸರು ಎಲ್ರಿಗೂ ಗೊತ್ತಿದೆ, ವಾಣಿಗನಲ್ಲಿ ಬಾಲಕೃಷ್ಣ ಅಂತ. ಇವತ್ತು ನಾನು ನಿಜವಾಗ್ಲೂ ತುಂಬಾ ಮಾತಾಡ್ಬೇಕಂತ ಅನ್ಸದೆ. ದಯವಿಟ್ಟು ಗಣ್ಯರೆಲ್ಲ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕು ನನಗೆ. ಮೊದಲನೇದಾಗಿ ಇವತ್ತು ಏನು ನನ್ನ ಪೂಜ್ಯ ಗುರುಗಳಾದ ನನ್ನ ತಂದೆ ಸಮಾನರಾದ ಆಲಂಗೂರು ಸೀನಣ್ಣನವರ, ನನಗೆ ಸೀನಣ್ಣ ಅನ್ನೋದು ತುಂಬಾ ಭಯ ಆಗುತ್ತೆ ಅವ್ರಿಗೆ. ಇವಾಗ ನನ್ನ ಪಕ್ಕದಲ್ಲಿ ಅವ್ರು ಇದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ನನಗೆ ಜನ್ಮ ಕೊಟ್ಟಿರೋದು ಪಾರ್ವತಮ್ಮ ವೆಂಕಟೇಶಪ್ಪ ಅಂತ, ನಾನು ಬೆಳೆಸಿರೋದು ಆಲಂಗೂರು ಸೀನಣ್ಣ ಶ್ಯಾಮಲಮ್ಮ ಅಂತ. ಯಾಕೆ ಮಾತು ಹೇಳ್ತಿದ್ದೇನೆಂದ್ರೆ, ನನಗೆ ದೇವರವರೇ. ಇವಾಗ ನನ್ನ ತಂದೆ ತಾಯಿನೂ ದೇವರೇ, ಅವರೂ ದೇವರೇ. ಏನಕ್ಕಂದ್ರೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಂತ ನಾನು ಉದ್ಭವ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನಮ್ಮ ಶಿವಕೇಶ ನಗರದಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದ್ದೆ. ಅವತ್ತು ತುಂಬಾ ಮಳೆ ಬರ್ತಾ ಇತ್ತು. ಮಳೆ ಬರ್ತಾ ಇರುವಾಗ ನಾನು ಫಸ್ಟ್ ದೇವಸ್ಥಾನದಲ್ಲಿ ಈ ನಮ್ಮ ಅನಂತ ಸ್ವಾಮಿ ಹತ್ರ ಕೊಟ್ಟು ಎಲ್ಲ ಪಾಂಪ್ಲೆಟ್ ಅಲ್ಲಿ ಕೊಟ್ಟು ನಮಸ್ಕಾರ ಮಾಡಿ, ಅದೇ ಚೌಲ್ಟಿ ಅನ್ನ ಮಾಡಿರೋದೆ ಅವರ ಅನುದಾನದಲ್ಲಿ ಉದ್ಭವ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿ ದೇವಸ್ಥಾನದಲ್ಲಿ ನಾನೇ ಒಂದು ಫೋಟೋ ಕೊಡ್ಸಿದ್ದೇನೆ. ಆ ಫೋಟೋ ಹತ್ರ ಮತ್ತೆ ಅದೇ ಪಾಂಪ್ಲೆಟ್ ಇಟ್ಟು ನಾನು ಅನ್ನಕ್ಕೆ ನಮಸ್ಕಾರ ಮಾಡಿದೆ. ಅನ್ನ ಇವತ್ತು ನಾನು ಒಂದು ದೊಡ್ಡ ವ್ಯಕ್ತಿಗಳೆಲ್ಲ ಮಾಡ್ತಾ ಇದ್ರು, ಕೆಲವು ಕಾರಣಗಳಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಜನಸೇವಾ ಟ್ರಸ್ಟ್ ಇಂದ ಚಿಕ್ಕ ಚಿಕ್ಕ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತಿಂದ ನಾನು ಅದ್ದೂರಿಯಾಗಿ ಮಾಡ್ಬೇಕಂತ ನಾನು ಬಯಸಿದ್ದೀನಿ. ಯಾವುದೇ ವಿಘ್ನ ಇದಕ್ಕೆ ಯಾವುದು ಯಾರಿಂದ ತಂಟೆ ತಕಲ ಇಲ್ದಿರ ನನಗೆ ಈ ಕಾರ್ಯ ನೆರವೇರಿಸ್ಕೊಡ್ಬೇಕು. ಆವಾಗ ನೀನ್ ನನ್ನ ಜೊತೆಲಿ ಇದೆ ಅಂತ ನಾನು ನಂಬ್ತೀನಂತ ಆವಾಗ ನಾನು ನಮಸ್ಕಾರ ಮಾಡ್ಕೊಂಡೆ. ಆವತ್ತೇ ಮಳೆ ನಿಂತೋಯ್ತು. ಅದು ಒಂದು ಅವ್ರು ನನಗೆ ದೇವರು ಅಂತ ನಾನು ಹೇಳ್ತೀನಿ. ದೇವ್ರನ್ನ ಯಾರು ನೋಡಿಲ್ಲ, ಓಡಾಡಿಯವರ ದೇವರು ಅಂತ ಸತ್ತೋದ್ಮೇಲೆ ನಾವು ಪೂಜೆ ಮಾಡ್ತೇವೆ ಪಿತೃದೇವತೆಗೆ. ಅವ್ರು ನನ್ನ ದೇವರು, ನನಗೆ ಜನ್ಮ ಕೊಟ್ಟಿರೋದು ನಮ್ಮ ತಾಯಿ ತಂದೆ ಆದ್ರು. ಅವರು ಶ್ಯಾಮಲಕ್ಕ ಅವರು ಅಣ್ಣ ಅವರು ನನಗೆ ದೇವರು. ಎಲ್ರಿಗೂ ಗೊತ್ತಿಲ್ಲ ಒಂದು ವಿಷಯ, ಇವತ್ತು ಒಂದು ವಿಷಯ ಹೇಳ್ಬೇಕು ನಾನು. ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಹೆಂಗ್ ಇಟ್ಕೊಂಡಿದ್ದೇನೋ, ಪ್ರತಿಯೊಬ್ಬರು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಇಂದ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಅಂತ ಅನ್ಕೊಂಡಿದ್ದಾರೆ. ಆದರೆ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣನವರು. ಯಾಕಂದ್ರೆ ಬಾಲು ದಯವಿಟ್ಟು ಒಂದು ಹೇಳ್ತೀನಿ, ಕೆಲವು ಕಾರಣದಿಂದ ಅದು ಕಾರ್ಯಕ್ರಮ ನಿಂತೋಗಿದೆ. ನಾನು ದಯವಿಟ್ಟು ಮುಂದೆ ಬರೋದು ಬೇಡ. ದಯವಿಟ್ಟು ನೀವು ಅಣ್ಣವರಿಗೆ ಎಲ್ಲ ಪಾರ್ಟಿ ಬಗ್ಗೆ ಇಲ್ಲಿ ಮಾತಾಡೋದೇ ಬೇಡ. ನಾನು ಮಾತಾಡಲ್ಲ. ಎಲ್ಲ ಪಾರ್ಟಿಯಲ್ಲೂ ಅವರಿಗೆ ತುಂಬಾ ಅಭಿಮಾನಿಗಳಿದ್ದಾರೆ. ದಯವಿಟ್ಟು ನೀನು ಟ್ರಸ್ಟ್ ಕಡೆಯಿಂದ ಪ್ರತಿ ವರ್ಷ ಮಾಡ್ಕೊಂಡು ಹೋಗು. ನಾನು ನನ್ನ ಕೈಯಲ್ಲಿ ಸಹಾಯ ಮಾಡ್ತೀನಿ. ಅವರು ಪ್ರತಿಯೊಬ್ಬ ಮನೆಯಲ್ಲಿ ಫೋಟೋ ಇಟ್ಕೊಂಡಿದ್ದಾರೆ. ಅಂತ ಮಹಾನ್ ವ್ಯಕ್ತಿ ವಿಷಯ ರಾಜಕೀಯದಲ್ಲಿ ಬೇಡ. ಅವರು ರಾಜಕೀಯಕ್ಕೆ ಸಂಬಂಧಪಟ್ಟಿದವರೆಲ್ಲ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರು ನನಗೆ ದೊಡ್ಡ ಅದು ತಪ್ಪು ಒಪ್ಪು ನನಗೆ ಗೊತ್ತಿಲ್ಲ. ನಮಗೆ ಗಾಂಧಿ ಮಹಾತ್ಮರು ನನಗೆ ನಮ್ಮ ಆಲಂಗೂರು ಸೀನಣ್ಣ ನನ್ನ ತಂದೆಯವರು ಹಂಗೆ ಅಂತ ನಾನು ಬಯಸ್ತೇನೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇನ್ನೂ ಮಾತಾಡ್ಬೇಕಂತಿದೆ, ಸಾಕು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ನನಗೆ ಮತ್ತೆ ಸಾರಿ, ನಾನು ಸ್ವಲ್ಪ ಟೆನ್ಷನ್ ಮಾತಾಡ್ತಿದ್ದೀನಿ. ನಮ್ಮ ನಾಗೇಶ್ ಸಾರ್ ಅವರು ನನಗೆ ಪರಿಚಯ ಕಮ್ಮಿ. ಅವರು ಪುತ್ಥಳಿ ಯಾವತ್ತು ಅನಾವರಣ ಮಾಡಿದ್ರು ಆವತ್ತಿಂದ ಅವ್ರ ಅಭಿಮಾನಿ ನಾನು ಆದೆ. ದಯವಿಟ್ಟು ಎಲ್ರಿಗೂ ನನ್ನ ಇವಾಗಿರೋ ಶಾಸಕರು ನಾನು ಕೇಳ್ಕೊಳೋದು ಒಂದೇ, ಸಮೃದ್ಧಿ ಮಂಜಣ್ಣ ಅದೇನೇ ಕೇಸ್ ಇರ್ಲಿ ನಮ್ಮ ಶಿವನನ್ನ ಮುಂದೆ ಇಟ್ಕೊಂಡು ತಾವೆಲ್ಲ ಇವತ್ತು ಈ ವೇದಿಕೆ ಹೇಳ್ತಾ ಇದ್ದೀನಿ. ಆಲಂಗೂರು ಸೀನಣ್ಣ ಹೆಸರು ರಾಜಕೀಯಗಳು ಬೇಡ. ರಾಜಕೀಯ ಜೋಡಿ ಒಂದು ಮಾತು ಹೇಳ್ತಾ ಇದ್ರು ಅವರು, ರಾಜಕೀಯ ಅನ್ನೋದು ಓಟು ಹಾಕೋ ದಿನ ಇರ್ಬೇಕು. ಮಾರನೇ ದಿನ ಜೋಡಿಗೆ ಬಂದ್ರೆ ಊರು ಗ್ರಾಮಸ್ಥರ ಪರವಾಗಿ ಬರ್ಬೇಕು. ಯಾಕಂದ್ರೆ ಊರೆಲ್ಲ ನಮ್ದು, ಊರಲ್ಲೆಲ್ಲ ನಮ್ ಜನ ಇರ್ತಾರೆ. ನಮ್ಮ ತಾಲೂಕು, ನಮ್ಮ ಕನ್ನಡ ನಾಡು ಅಂತ ಅವರು ಹೇಳಿದ್ದಾರೆ. ನನಗೆ ನಿಜವಾಗ ಕನ್ನಡ ಮಾತಾಡೋಕೆ ಸ್ವಲ್ಪ ಕಮ್ಮಿ, ಯಾಕಂದ್ರೆ ಓದಿರೋದು ನಾನು ತೆಲುಗು ಓದಿದ್ದೀನಿ. ಕೆಲವೆಲ್ಲ ಕಾಮೆಂಟ್ಗಳೆಲ್ಲ ಮಾಡ್ತಾ ಇದಾರೆ. ಆದ್ರೂ ತೆಲುಗು ಓದಿ ಕನ್ನಡ ಮಾತಾಡ್ತೀನಿ ಅಂದ್ರೆ ಆ ದೇವರ ಕೃಪಾ, ನನ್ನ ದೈವ, ನನ್ನ ಆಲಂಗೂರು ಸೀನಣ್ಣ ಕೃಪಾ ಅಂತ ಬಯಸ್ತೇನೆ. ನಮ್ಮ ಮನಸಮ್ಮನವರು ನನ್ನ ಪರಿಚಯ ಕಮ್ಮಿ. ನಿಜವಾಗ್ಲೂ ಹೇಳ್ತಿದ್ದನ್ನ ನಮ್ಮ ಗೌರವ ಅಧ್ಯಕ್ಷರು ಹೇಳ್ದಂಗೆ, ನಮ್ಗೆ ಇವಾಗ ನೀವು MP ಅಂತ ನನಗೆ ಇಷ್ಟ. ನಾನು ಮಲ್ಲೇಶ್ ಸಾರ್ ಯಾವತ್ತಿರ ನೀವು MP-ನೇ ನನಗೆ ಅಂತ ನಾನು ನಿಜವಾಗ ತುಂಬಾ ಸರಿ ಭೇಟಿ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಆಗಿಲ್ಲ. ನಮ್ಮ ಗಂಗಾಧರ ಇದಾರಲ್ಲ, ಅವ್ರ ವೀರ ಅಭಿಮಾನಿ. ನಿಜವಾಗ್ಲೂ ಗಂಗಾಧರ ಇಂದ ನಾನು ನಿಮ್ಮನ್ನ ಭೇಟಿ ಮಾಡ್ಬೇಕು ಅನ್ಕೊಂಡೆ. ನಮ್ಮ ತುಳಸಮ್ಮ, ನಮ್ಮ ಅಕ್ಕನ ಮಗಳು ತುಳಸಮ್ಮ ಅವರ ಮದುವೆಯಲ್ಲಿ ನಾನು ಫೋಟೋ ಇಸ್ಕೊಂಡೆ ನಮ್ಮ ಶಿವನ ಜೊತೆಯಲ್ಲಿ. ಇಷ್ಟು ಮಾತ್ರ, ಇನ್ನು ಜಾಸ್ತಿ ಮಾತಾಡಿದ್ರೆ ತಪ್ಪಾಗುತ್ತೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಬೆನ್ನಿನ ಭಾಗದಲ್ಲಿ ನಿಂತು ಇದಕ್ಕೆ ಸಹಕಾರ ಮಾಡ್ದ ನನ್ನ ಅಕ್ಕ, ಒಂದು ತಾಯಿಯಲ್ಲಿ ಹುಟ್ಟಿಲ್ಲ, ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೆ ನನ್ನ ಅಕ್ಕ ಅವರು ನನಗೆ ಯಾವತ್ತೂ
ಇದೇ ರೀತಿ ನನಗೆ ಧೈರ್ಯ ಕೊಡ್ಬೇಕಂತ. ಸೊ ಇಷ್ಟು ಮಾತ್ರ ಹೇಳಿ, ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಮುಖ್ಯವಾಗಿ ನಮ್ಮ ಪ್ರಕಾಶ್ ಗೌಡ್ರು. ಅವ್ರು ಹೇಳಿಲ್ಲ ಅಂದ್ರೆ ನನಗೆ ಕಾರ್ಯಕ್ರಮ ನಡೆಸಲ್ಲ, ಬೇರೆ ಏನೋ ದಿನಸಿಕ್ಕಿಟ್ಟು ನಮ್ಮ ಆಫೀಸ್ ಹತ್ರ ಮಾಡಿ ನಿಲ್ಲಿಸ್ತಾ ಇದ್ದೆ. ಅದೇ ರೀತಿ ನಮ್ಮ ಹರೀಶ್ ಒಂದು ತಾಯಿಯಲ್ಲಿ ಒಟ್ಟಿಲ್ಲ, ಅವ್ರು ತುಂಬಾ ಇವತ್ತೆಲ್ಲ ಒಂದು ಕೇಸ್ ಆಯ್ತು. ನನಗೆ ಒಂದು ಕೇಸ್ ಆಯ್ತು, ನಾನು ಯಾರು ಹಿಂದೆ ಬಂದಿಲ್ಲ, ನನ್ನ ತಮ್ಮ ನಿಂತ್ಕೊಂಡ, ಅವ್ರು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಸುನಿಲ್ ಮತ್ತೆ ಕಿರಣ್, ನಮ್ಮ ಗಂಗಾಧರ, ಬೈಚಪ್ಪ, ಆಲ್ NBK ಫ್ಯಾನ್ಸ್, ಇವರಿಗೆಲ್ಲ ನಾನು ಧನ್ಯವಾದ ಹೇಳ್ತೇನೆ. ಅಂತೆ ದಯವಿಟ್ಟು ಇದು ಫ್ಯಾನ್ಸ್ ಪರವಾಗಿಲ್ಲ, ಮೆಗಾ ಸರ್ ಅಂದ್ರೆ ಪ್ರಾಣ, ಪವರ್ ಸರ್ ಅಂದ್ರೆ ಪ್ರಾಣ, ತಗ್ಗೆ ಅಂದ್ರೆ ಇನ್ನೂ ಪ್ರಾಣ ನನಗೆ. ಯಾಕಂದ್ರೆ ದಯವಿಟ್ಟು ಅವ್ರವ್ರ ಸೇವರ್ ಅವ್ರಿಗಿದೆ, ಪ್ರಭಾಸ್ ಆಗ್ಲಿ ಇರಿ ಇಲ್ಲಿ, ಇದು ಫ್ಯಾನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ತಪ್ಪಾಗಿ ಅನಿತಾ ಭಾವಿಸಬೇಡಿ. ಇಷ್ಟು ಮಾತ್ರ ಹೇಳಿ. ಮತ್ತೆ ನಮ್ಮ ಗೋಪಾಲನ್ ಅವರು ಸೀಲ್ಡ್ ಕೊಡ್ಸಿದ್ದಾರೆ. ಅಣ್ಣ ಇಲ್ಲಿ ಜನ ತುಂಬಾ ಜಾಸ್ತಿ ಆಗೋದ್ರು, ಸೀಲ್ಗಳು ಇಲ್ಲ ಆಗೋಯ್ತು. ನಮ್ಮ ಪ್ಲೇಯರ್ಸ್ ಗೆ ಇದೇ ಇದ್ರಲ್ಲಿ ಒಂದು ವೀಕ್ ಅಲ್ಲಿ ಅವರಿಗೆ ಇವತ್ತು ನಾನು ನಾನ್ ವೆಜ್ ಮಾಡ್ಸೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ತಂದೆ ಅವರಿಗೆ ಆಲಂಬರ್ಸಿನ ಅವ್ರಿಗೆ ನಾನ್ ವೆಜ್ ಅಂದ್ರೆ ಇಷ್ಟ ಇಲ್ಲ. ಅದಕ್ಕೆ ಇದೇ ಫೀಲ್ಡ್ ಅಲ್ಲಿ ಒಂದು ವಾರದ ಒಳಗಡೆ ಅವ್ರಿಗೆ ಸೀಲ್ ಕೊಡ್ಸಿ ಅವ್ರ ಹೆಸರು ಬರ್ಕೊಂಡು ಇಲ್ಲೇ ಒಂದು ಅದ್ದೂರಿಯಾಗಿ ಊಟದ ವ್ಯವಸ್ಥೆ ಮಾಡ್ಯಾನ. ತಮ್ಮ ಎಲ್ಲರ ಸಹಕಾರದೊಂದಿಗೆ ಮಾಡಿ ನಮ್ಮ ರಗನ್ನ, ನನಗೆ ಶಿವಣ್ಣ ಹೆಂಗೋ ರಗನ್ನ, ಹಂಗೆ ಕಾರ್ಯಪಾಲ ನಾಗರಾಜನ್ನ, ಶ್ಯಾಮನ್ನ, ನಮ್ಮ KP ಪ್ರಭಾಕರನ್ನ, ಇವರು ಎಲ್ಲ ಕೊಡುಗೆ ಕೊಟ್ಟಿದ್ದಾರೆ. ದಯವಿಟ್ಟು, ಯಾಕಂದ್ರೆ ಇದು ನಮ್ಮ ಆಲಂಗೂರು ಸಿನಿಮಾ ದಂಡು ಒಂದು ಸಮುದ್ರ ಇದ್ದಂಗೆ, ಒಬ್ಬರ ಹೆಸರು ಒಬ್ಬರು ಇದಂತಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ನಾನು ಸ್ವಲ್ಪ ಟೆನ್ಷನ್ ಇದ್ದೀನಿ. ಎಲ್ರಿಗೂ ಯಾರು ನನ್ನ ಮೇಲೆ ಅನಿತಾ ಭಾವಿಸ್ಬೇಡಿ. ನನಗೆ ಕನ್ನಡ ಬರೋದು ಕಮ್ಮಿ ಇದೆ, ಏನಾದ್ರೂ ತಪ್ಪಾಗಿ ಮಾತ್ರ ಕ್ಷಮಿಸಿ. ಇಲ್ಲಿರೋ ಗಣ್ಯರಿಗೆಲ್ಲ ನಮಸ್ಕರಿಸ ಈ 2 ಮಾತು ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮ ಎಲ್ರಿಗೂ ಒಂದು ಸತ ನಮ್ಮ ಮಾಧ್ಯಮ ಮಿತ್ರರು, ಬಿಸಿಲಲ್ಲಿ ನಿನ್ನೆ ಎಲ್ಲ ನಾನು ಕೆಲವು ಸ್ಕೂಲಲ್ಲಿ ಬುಕ್ಸ್ ಪೆನ್ನು ಕೊಟ್ಟಿದ್ದೀವಿ, ಅದಕ್ಕೆಲ್ಲ ಬಂದು ಆ ದೂರಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಬಂದಿದ್ದೀರಾ. ನಿಮ್ಗೆಲ್ರು ಶಿರಸು ಹೋಗಿ ನಮಸ್ಕರಿಸೋಣ. ತೆಲುಗೈತೆ బాగా లేపుతాను, బాగా మాట్లాడతాను. దయచేసి తప్పుగా అనుకోవద్దండి. ఇక పెద్దోళ్ళు ఉన్నారు, వెళ్ళాలా మన సాయిబులు, ఎందుకంటే టైమింగ్ అంట. కాబట్టి తప్పుగా అనుకోవద్దండి. జై హింద్, జై ಕರ್ನಾಟಕ ಮಾತೆ. ಸೀಲ್ಡ್ ಇನ್ನು ನನಗೆ 400 ಬೇಕನ್ನ, ಯಾಕಂದ್ರೆ ಅಷ್ಟು ಜನ ಕೇಳ್ತಾನೆ ಇದ್ದಾರೆ. ಅಷ್ಟು ಮಾತ್ರ ಮಾಡಿಕೊಡಿ. ಇನ್ನೂ ಧನ್ಯವಾದಗಳು ನಿಮಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಗ್ಯಾಂಗ್ ಲೀಡರ್ ನನ್ನ ಸಹೋದರ ಪ್ರಕಾಶ್ ಅವ್ರಿಗೆ, ನನ್ನ ತಮ್ಮ ಗಂಗಾಧರ, BJP ಗಂಗಾಧರ ಅಂತ ಕರೀತೀನಿ, ಕಾಂಗ್ರೆಸ್ ಕಿರಣ್ ಅಂತ ಕರೀತೀನಿ, JDS ಬಾಲು ಅಂತ ಇದ್ದೀನಿ. ಓಕೆ, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.